ಸರ್ ನೋಡಿ, ಈ ತರ ಒಂದು ಕಾಂಪೌಂಡ್ ಹಾಕ್ಸ್ಕೊಂಡ್ರೆ 4 ಜನ ಸೆಕ್ಯೂರಿಟಿ ಇದ್ದಂಗೆ, ಯಾವುದೇ ನರಿ ನಾಯಿಗಳು ತೂರೋದಕ್ಕಾಗಲ್ಲ, ಹಾಗೆ ಕಳ್ಳರುಗಳು ಎಗರಕ್ಕೂ ಆಗಲ್ಲ ಅಂತ ಕ್ವಾಲಿಟಿ ಇರುವಂತ ಕಾಂಪೌಂಡ್ ಇದು. ಸರ್, ಈ ತರ ಒಂದು ಕಾಂಪೌಂಡ್ ನೀವೇನಾದ್ರೂ ಹಾಕ್ತಿದ್ರೆ ನಿಮ್ ಸೈಟು, ತೋಟ, ಲೇಔಟ್ ಎಲ್ಲಾನು ಕೂಡ ಸೇಫ್ ಅಂಡ್ ಸೆಕ್ಯೂರ್ಡ್ ಆಗಿರುತ್ತೆ. ಇದು ನೋಡ್ತಾ ಇದ್ದೀರಲ್ಲ, ಸುಮಾರು 60 ಏಕರ್ಸ್ ಅಲ್ಲಿ ನಮ್ಮ ಪ್ರಾಜೆಕ್ಟ್ ನಡೀತಾ ಇದೆ. ಹಾಗೆ ನಮ್ಮಲ್ಲಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ವರ್ಕರ್ಸ್ ಇರ್ತಾರೆ. ಜೊತೆಗೆ ನೀವು ನೋಡ್ತಿರ್ಬೋದು ಯಾವ ತರ ಸ್ಲ್ಯಾಬ್ಸ್ ಆಗಿರ್ಬೋದು, ಪಿಲ್ಲರ್ಸ್ ಹಾಕ್ತಾರೆ ಅಂದ್ರೆ ಫಸ್ಟ್ 2 ಅಡಿ ಗುಂಡಿ ತೋಡಿ ಅದಕ್ಕೆ ಕಾಂಕ್ರೀಟ್ ಕೂಡ ಫಿಲ್ ಮಾಡಿಬಿಟ್ಟು ಅದಾದ್ಮೇಲೆ ಸ್ಲ್ಯಾಬ್ಸ್ ಗಳನ್ನ ಹಾಕಿ ನಿಮಗೆ ವೆಲ್ ಎಕ್ಸ್ಪೀರಿಯನ್ಸ್ ಇರುವಂತಹ ವರ್ಕರ್ಸ್ ಕಾಂಪೌಂಡ್ ನ ರೆಡಿ ಮಾಡ್ಕೊಡ್ತಾರೆ. ಜೊತೆಗೆ ನಿಮಗೆ ನೋಡ್ತಿರ್ಬೋದು ಫಿಲ್ಲಿಂಗು ಕೂಡ ಮಾಡ್ಕೊಟ್ಟು ಈ ಒಂದು ಗಟ್ಟಿಯಾದಂತ ಕ್ವಾಲಿಟಿ ಬಾಳ್ಕೆ ಬರುವಂತಹ ಕಾಂಪೌಂಡ್ ಕೂಡ ರೆಡಿ ಮಾಡ್ಕೊಡ್ತಾರೆ. ಹಳ್ಳಿ ಟಿವಿ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ರಕ್ಷಿತಾ. ನಾನಿವತ್ತು ಕಾವೇರಿ ಪ್ರೀಕಾಸ್ಟ್ ಅವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಇದ್ದೀನಿ. ಈ ಒಂದು ಯೂನಿಟ್ ಲೊಕೇಟ್ ಆಗಿರೋದು ನಂಜನಗೂಡು, ಮೈಸೂರು, ನಿಯರ್ UB ಫ್ಯಾಕ್ಟರಿ ಹತ್ರ ಲೊಕೇಟ್ ಆಗಿದೆ. ಇಲ್ಲಿ ನೀವು ನೋಡ್ತಿರ್ಬೋದು ಪ್ರೀಕಾಸ್ಟ್ ಕಾಂಪೌಂಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಈ ರೆಡಿಮೇಡ್ ಕಾಂಪೌಂಡ್ ಏನೇನಕ್ಕೆಲ್ಲ ಹಾಕೋಬಹುದು ಅಂದ್ರೆ ನಿಮ್ಮ ಜಮೀನ್ಗೆ ಹಾಕೋಬಹುದು, ಹಾಗೆ ನಿಮ್ಮ ಲೇಔಟ್ ಸೆಕ್ಯೂರಿಟಿ, ಜೊತೆಗೆ ನಿಮ್ಮ ಹತ್ರ ಸೈಟ್ ಏನಾದರೂ ಇದೆ ಅಂದ್ರೆ ಅದಕ್ಕೆ ಸೇಫ್ಟಿ ಪರ್ಪಸ್ಗೂ ಕೂಡ ಈ ಕಾಂಪೌಂಡ್ ನ ಯೂಸ್ ಮಾಡ್ಕೋಬಹುದು. ಇಲ್ಲ ತೋಟದ ಮನೆ ಕಟ್ಕೋತೀರಾ ಅಂದ್ರೆ ನೀವು ನೋಡ್ತಿರ್ಬೋದು ರೆಡಿಮೇಡ್ ಕಾಂಪೌಂಡ್ ನ ಯೂಸ್ ಮಾಡ್ಕೊಂಡು ತೋಟದ ಮನೆ ಎಷ್ಟು ಪುಟ್ಟದಾಗಿ ಕಟ್ಕೊಂಡಿದ್ದಾರೆ ಅಂತ. ಈ ಕಾಂಪೌಂಡ್ ಇಂದ ಎಷ್ಟು ದಿನ ಬಾಳ್ಕೆ ಬರುತ್ತೆ, ಯಾವ ತರ ಎಲ್ಲ ಮನೆ ಕಟ್ಕೋಬಹುದು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಪ್ರೀಕಾಸ್ಟ್ ಕಾಂಪೌಂಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಈ ತರ ಇರುತ್ತೆ. ಇಲ್ಲಿ ನಾವು ಫಸ್ಟ್ ಕ್ವಾಲಿಟಿ ಎಂಸ್ಯಾಂಡ್ ನ ಯೂಸ್ ಮಾಡ್ತೀವಿ. ಜೊತೆಗೆ 20 mm VSI ಜಲ್ಲಿ ಕೂಡ ಯೂಸ್ ಮಾಡಿಕೊಂಡು ರ್ಯಾಂಕೋ ಸೂಪರ್ ಫಾಸ್ಟ್ ಸಿಮೆಂಟ್ ಯೂಸ್ ಮಾಡಿ ಇಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಸ್ಲ್ಯಾಬ್ಗೆ ಹಾಕ್ತೀವಿ. ಸ್ಲ್ಯಾಬ್ ಹಾಕಿದ್ಮೇಲೆ ನಿಮಗೆ ಕ್ಯೂರಿಂಗ್ ಹೋಗುತ್ತೆ. ಕ್ಯೂರಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇನ್ನು ಮಿಕ್ಸಿಂಗ್ ಎಲ್ಲ ಆದ್ಮೇಲೆ, ಪ್ರೊಡಕ್ಷನ್ ಆದ್ಮೇಲೆ ಈ ತರ ಸ್ಲ್ಯಾಬ್ಸ್ ಗಳನ್ನ ಜೋಡಿಸ್ಕೊಂತಾರೆ. ಈ ಸ್ಲ್ಯಾಬ್ಸ್ ನ ತುಂಬಾ ಬಾಳ್ಕೆ ಬರಲಿ, ಕ್ವಾಲಿಟಿ ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ಏನಿಲ್ಲ ಅಂದ್ರೂ 7 ರಿಂದ 10 ದಿನ ಕ್ಯೂರಿಂಗ್ ಬಿಡ್ತಾರೆ. ಅದ್ರೊಳಗೆ ನೀವು ನೋಡ್ತಿರ್ಬೋದು, ಲೈವ್ ಆಗಿ ತೋರಿಸ್ತಾ ಇದ್ದೀನಿ, 3 mm ಹೈ ಕಾರ್ಬನ್ ಸ್ಟೀಲ್ ನ ಯೂಸ್ ಮಾಡಿರ್ತಾರೆ. ಸೊ ದಟ್ ಕ್ವಾಲಿಟಿ ಆಗಿರ್ಬೋದು, ಬಾಳ್ಕೆ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಬರುತ್ತೆ. ಇದಾದ್ಮೇಲೆ ಪಿಲ್ಲರ್ ಹಾಕ್ಬಿಟ್ಟು ಯಾವ ತರ ಕ್ಯೂರಿಂಗ್ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಸರ್, ಇವಾಗ ಪ್ರೀಕಾಸ್ಟ್ ಕಾಂಪೌಂಡ್ ಅಂತ ಬಂದ್ರೆ ನಿಮಗೆ ಮೇನ್ ಪಿಲ್ಲರೇ ಮುಖ್ಯ. ಸೊ ಪಿಲ್ಲರ್ ಅಂತ ಬಂದ್ರೆ ಇಲ್ಲಿ ಏನಿಲ್ಲ ಆದ್ರೂ 10 ರಿಂದ 15 ದಿವಸ ಕ್ಯೂರಿಂಗ್ ಮಾಡ್ತಾರೆ. ಜೊತೆಗೆ ನೀವು ನೋಡ್ತಿರ್ಬೋದು 3 mm ಹೈ ಕಾರ್ಬನ್ 7 ರಾಡ್ಸ್ ಹಾಕಿರ್ತಾರೆ ಇಲ್ಲಿ. ಸೊ ಹಾಗಾಗಿ ನಿಮಗೆ ಕ್ವಾಲಿಟಿ ಆಗಿರ್ಬೋದು, ಬಾಳ್ಕೆ ಆಗಿರ್ಬೋದು ತುಂಬಾನೇ ಗಟ್ಟಿಯಾಗಿರುತ್ತೆ. ಜೊತೆಗೆ ನೀವು ಕಾಂಪೌಂಡ್ ಮೇಲೆ ಎಕ್ಸ್ಟ್ರಾ ಏನಾದ್ರೂ ಸೇಫ್ಟಿ ಸೆಕ್ಯೂರಿಟಿಗೋಸ್ಕರ ಫೆನ್ಸಿಂಗ್ ಹಾಕ್ಸ್ಕೊಂತೀರಾ ಅಂದ್ರೆ ಅದಕ್ಕಂತಾನೆ 12 mm ಥ್ರೆಡೆಡ್ ಬೋಲ್ಟ್ ಕೂಡ ಹಾಕ್ಸ್ಕೊಡ್ತಾರೆ. ಸೊ ಜಸ್ಟ್ ನೀವು ಬೋಲ್ಟ್ ಫಿಕ್ಸ್ ಮಾಡ್ಕೊಂಡು ಫೆನ್ಸಿಂಗ್ ನ ಫಿಕ್ಸ್ ಮಾಡ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಫೆನ್ಸಿಂಗ್ ರೆಡಿ ಆಗಿರುತ್ತೆ. ಕಾಂಪೌಂಡ್ ಯಾವುದೇ ರೀತಿ ಬಿರುಕು ಬಿಡಬಾರ್ದು, ಹಾಗೆ ಕ್ವಾಲಿಟಿಯಾಗಿ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು 4 ರಾಡ್ಗಳನ್ನ ಹಾಕಿ ಅದನ್ನ ಟೆನ್ಷನ್ ಟೈಟ್ ಮಾಡಿಬಿಟ್ಟು ಅದಾದ್ಮೇಲೆ ಈ ತರ ಒಂದು ಫ್ಲಾಟ್ ಆಗಿ ಕುತ್ಕೊಳ್ಳಿ ಅಂತ ನೀವು ನೋಡ್ತಿರ್ಬೋದು. ಕ್ಲೀನ್ ಆಗಿ ಲೆವೆಲ್ ಅಪ್ ಮಾಡಿ ವೈಬ್ರೇಷನ್ ಕೊಟ್ಟು ಅದನ್ನ ಗಟ್ಟಿ ಮಾಡ್ತಾರೆ. ಹಾಗಾಗಿ ನೀವು ಕಾಂಪೌಂಡ್ ಏನಾದ್ರೂ ಹಾಕ್ಸ್ಕೋತೀರಾ ಅಂದ್ರೆ ಯಾವುದೇ ರೀತಿ ನಿಮಗೆ ಕ್ವಾಲಿಟಿ ಕಡಿಮೆ ಆಗಲ್ಲ, ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಅದ್ರ ಜೊತೆಗೆ ನೀವೇನಾದ್ರೂ ತೋಟದಲ್ಲಿ ತೋಟದ ಮನೆ ಕಟ್ಸ್ಬೇಕು ಚಿಕ್ಕದಾಗಿ, ಅಥವಾ ನಿಮ್ದೇನಾದ್ರೂ ಸೈಟ್ ಇದೆ ಅಲ್ಲಿ ಸೆಕ್ಯೂರಿಟಿ ಪರ್ಪಸ್ಗೆ ಒಂದು ಚಿಕ್ಕ ಮನೆ ಕಟ್ಸ್ಕೊಡ್ಬೇಕು ಅಂತ ಅಂದ್ರೆ ಈ ತರ ಒಂದು 15 by 50 ಚಿಕ್ಕದಾಗಿ ಮನೆ ಕೂಡ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾರೆ. ಅದು ಬಜೆಟ್ ಫ್ರೆಂಡ್ಲಿ. ಏನಿಲ್ಲ ಅಂದ್ರೆ ನಿಮಗೆ 2 to 3 days ಅಲ್ಲಿ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾರೆ. ಸೊ ವರ್ಕ್ ನೋಡಿ ನಮ್ದು ಈ ತರ ಆಗಿದೆ. ಹೊರಗಿಂದ ಫಿನಿಶಿಂಗ್ ವರ್ಕ್ ತೋರಿಸ್ಕೊಟ್ಟೆ ನಿಮಗೆ. ಬಟ್ ಹೊರಗಿಂದ ಯಾವ ತರ ಆಗುತ್ತೆ ಅಂದ್ರೆ ಫಸ್ಟ್ 2 ಪಿಲ್ಲರ್ನ ನಾವು ಈ ತರ ಹಾಕ್ಸ್ಕೊತೀವಿ. ಅದಾದ್ಮೇಲೆ ನಿಮಗೆ ಸ್ಲ್ಯಾಬ್ ಬೈ ಸ್ಲ್ಯಾಬ್ ಈ ತರ ಜೋಡಿಸ್ಕೊಳ್ತಾ ಹೋಗಿ ಸಿಮೆಂಟ್ ಫಿಲ್ಲಿಂಗ್ ನ ಕೊಡ್ತೀವಿ. ಸೊ ಇದು ಬಂದ್ಬಿಟ್ಟು ನಿಮಗೆ 2 inches ಕಾಂಪೌಂಡ್ ಆಗಿರುತ್ತೆ. ಜೊತೆಗೆ ಈ ಕಡೆ ನೋಡೋದಾದ್ರೆ ನಿಮಗೆ 3 inches ಕಾಂಪೌಂಡು ಅಟ್ ಅ ಟೈಮ್ ಒಂದೇ ಸ್ಟ್ರೆಚ್ ಅಲ್ಲಿ ನಿಮಗೆ ಕ್ರೇನಲ್ಲಿ ಇಳಿಸ್ಕೊಡ್ತಾರೆ. ಇದು ಕೂಡ 2 ಪಿಲ್ಲರ್ ಹಾಕಿ ಒಂದು ಕಾಂಪೌಂಡ್ ನ ನಿಮಗೆ ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿ ಇಳಿಸ್ತಾರೆ. ಸರ್, ಪ್ರೊಸೀಜರ್ ಬಂದು ನಮ್ಮ ಕಂಪ್ನಿ ಕಡೆಯಿಂದ ಆಲ್ ಓವರ್ ಕರ್ನಾಟಕ ಸರ್ವಿಸಸ್ ಇರುತ್ತೆ. ಜೊತೆಗೆ ನೀವೊಂದು ಕಾಲ್ ಮಾಡಿದ್ರೆ ಸಾಕು, ನಮ್ಮ ಕಂಪ್ನಿಯವರು ಕಾಲ್ ಪಿಕ್ ಮಾಡಿ ನಿಮ್ಗೆ ಎಲ್ಲ ಥರ ಇನ್ಫಾರ್ಮೇಷನ್ ಫಸ್ಟ್ ಕೊಡ್ತಾರೆ. ಸೊ ಫಸ್ಟು ಮೆಷರ್ಮೆಂಟ್ ಕೇಳ್ಕೊತಾರೆ. ಅದಾದಮೇಲೆ ನಮ್ಮ ಕಂಪ್ನಿ ಕಡೆಯಿಂದ ನಿಮ್ಮ ಸೈಟ್ ವಿಸಿಟ್ ಇರುತ್ತೆ. ಸೈಟ್ ವಿಸಿಟ್ ಮಾಡಿಕೊಂಡು ನಿಮಗೆ ಅಪ್ರಾಕ್ಸಿಮೇಟ್ ಎಷ್ಟು ಜಾಗದಲ್ಲಿ ನಿಮಗೆ ಕಾಂಪೌಂಡ್ ಬೇಕು ಅಂತ ನೋಡ್ಕೊತಾರೆ. ಅದಾದಮೇಲೆ ಕೊಟೇಶನ್ ಕೊಟ್ಟು ಪ್ರೊಸೀಜರ್ ಏನಾದರೂ ನಿಮಗೆ ಓಕೆ ಆದರೆ ನೆಕ್ಸ್ಟು ಇವಾಗ ಫಾರ್ ಎಕ್ಸಾಂಪಲ್ 1 ಎಕರೆ ಇದ್ರೆ 1 ಎಕರೆ ಜಮೀನ 1 ವೀಕಲ್ಲಿ ಮುಗಿಸ್ಕೊಡ್ತಾರೆ. ನಮ್ಮ ಕಾವೇರಿ ಪ್ರೀಕಾಸ್ಟ್ ಕಂಪನಿ ಲೊಕೇಟ್ ಆಗಿರೋದು ಬಂದು ನಂಜನಗೂಡು, ಮೈಸೂರು, ನಿಯರ್ UB ಫ್ಯಾಕ್ಟರಿ ಹತ್ರ ಲೊಕೇಟ್ ಆಗಿದೆ ಸರ್. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ.